ಕಾರ್ನ ಯಾವತ್ತು ಲೋನ್ ಅಲ್ಲೇ ತಗೊಳ್ಳಿ. ಇಫ್ ಇನ್ ಕೇಸ್ ನೀವು ಕ್ಯಾಶ್ ಕೊಟ್ಟು ತಗೊಂಡ್ರೆ ನೀವೇ ಲಾಸ್ ಆಗ್ತೀರಾ. ನೋಡಿ, ನಿಮ್ ಕಡೆ 10 ಲಕ್ಷ ಇದೆ, ನೀವು ಕಾರ್ ತಗೊಳ್ಬೇಕು ಅನ್ಕೊಂಡಿದ್ದೀರಾ, 2 lakhs ಡೌನ್ ಪೇಮೆಂಟ್ ಕೂಡ ಮಾಡ್ತೀರಾ. ಈಗ ನಿಮ್ಮ ಹತ್ರ 2 ಆಪ್ಷನ್ ಇದೆ. ಆಪ್ಷನ್ 1, ಮಿಕ್ರೋ 8 lakhs ನೀವು ಪೂರ್ತಿ ಕ್ಯಾಶ್ ಅಲ್ಲಿ ಪೇ ಮಾಡೋದು, ನೋ ಲೋನ್ ನೋ EMI. ಆಪ್ಷನ್ 2, ಇದು ಒಂಥರ ಹೇಳ್ಬೇಕು ಅಂತಂದ್ರೆ ಸ್ಮಾರ್ಟ್ ಮೂವ್. 2 ಲಕ್ಷ ಡೌನ್ ಪೇಮೆಂಟ್ ಕಟ್ಟಿ ಮಿಕ್ರೋ 8 ಲಕ್ಷನ FDL ಆಗಿ ಅಥವಾ Nifty 50 ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ. ಅಂಡ್ ಇದರಿಂದ ಒಂದು ದೊಡ್ಡ ಕ್ಯಾಲ್ಕುಲೇಷನ್ ಇದೆ, ತುಂಬಾ ಹುಷಾರಾಗಿ ಕೇಳಿ. 8 lakhs ಲೋನ್ ನ 9% ಇಂಟ್ರೆಸ್ಟ್ ರೇಟ್ ಗೆ 5 years ತಗೊಂಡ್ರೆ ನೀವು ಕಟ್ಟಬೇಕಾಗಿರೋ ಟೋಟಲ್ ಇಂಟ್ರೆಸ್ಟ್ ಬಂದ್ಬಿಟ್ಟು 2 lakhs ಆಗುತ್ತೆ. ಆದ್ರೆ ಇದೇ ಒಂದು 8 ಲಕ್ಷ ತಗೊಂಡ್ಬಿಟ್ಟು ನೀವು FDL ಇನ್ವೆಸ್ಟ್ ಮಾಡಿದ್ರೆ 8% ರಿಟರ್ನ್ ತಗೊಂಡ್ರು 5 ವರ್ಷ ಮುಗಿಯೋಷ್ಟರಲ್ಲಿ ನಿಮಗೆ ಬರೋ ಟೋಟಲ್ ರಿಟರ್ನ್ ಬಂದ್ಬಿಟ್ಟು 4 lakh rupees. ಸೊ ಈಗ ನೀವೇನಾದ್ರೂ ಅದೇ 8 ಲಕ್ಷನ Nifty 50 ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ 12% ರಿಟರ್ನ್ ಇಟ್ಕೊಂಡಿದ್ರು 5 years ಆದ್ಮೇಲೆ ನಿಮಗೆ ಬರೋ ಟೋಟಲ್ ರಿಟರ್ನ್ಸ್ ಬಂದ್ಬಿಟ್ಟು 6 lakh rupees. ಸೊ ಇವನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ನಿಮಗೋಸ್ಕರ ಒಂದು PDF ನ ರೆಡಿ ಮಾಡಿದ್ದೀನಿ. ನಿಮಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಈ ಒಂದು PDF ನಿಮಗೆ ಬೇಕು ಅಂತಂದ್ರೆ ಜಸ್ಟ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಾರ್ ಅಂತ ಟೈಪ್ ಮಾಡಿ, ನಾನೇ ನಿಮ್ಮ DMs ಗೆ ಶೇರ್ ಮಾಡ್ತೀನಿ. ಅಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ತಪ್ಪೊಂದು ಲೈಕ್ ಮಾಡಿ. ಅಂಡ್ ಮರಿದೇನೆ ನಿಮ್ಮ ಫ್ರೆಂಡ್ ಯಾರಾದ್ರೂ ಕಾರ್ ತಗೊಳಕ್ ಹೋಗ್ತಾ ಇದಾರೆ ಅವ್ರಿಗೆ ಇಲ್ಲ ತಪ್ಪದೇ ಶೇರ್ ಮಾಡಿ. ಅಂಡ್ ಇದೇ ತರ ಮತ್ತಷ್ಟು ವ್ಯಾಲ್ಯೂಬಲ್ ಕಂಟೆಂಟ್ ಗೋಸ್ಕರ ಇವಾಗಲೇ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಸಿಗೋಣ ಮತ್ತೆ.